ಭಯಕ್ಕೆ ಮದ್ದಾಗಬಹುದು. ಆದರೆ ಕ್ಯಾನ್ಸರ್ಗೆ ಚಿಕಿತ್ಸೆ ಇಲ್ಲ. ವಿಳಂಬವೇ ಕುತ್ತು. ಜಾಗೃತರಾಗಿ ಕ್ಯಾನ್ಸರ್ ತಪಾಸಣೆ ಮಾಡಿಸಿ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. 0812267300. ನಂಜಪ್ಪ ಹಾಸ್ಪಿಟಲ್ಸ್, ಮಾಕನೂರು ಬಸಪ್ಪ ರಸ್ತೆ, ದಾವಣಗೆರೆ. 081922601111. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್. ನಾವು ಬಹಳ ನಿರೀಕ್ಷೆ ಇಟ್ಟುಕೊಂಡು ಅಧಿವೇಶನಕ್ಕೆ ಬಂದ್ವಿ. ರಾಜ್ಯಪಾಲರ ಭಾಷಣ ವೇಳೆ ನಡೆದ ಘಟನೆಗಳನ್ನು ನೋಡಿದ್ರೆ ನಾವು ಎಲ್ಲಿದ್ದೇವೆ ಎಂದು ಅನ್ನಿಸುತ್ತದೆ. ಸಂವಿಧಾನದ ಬಗ್ಗೆ ಬಹಳಷ್ಟು ಸಾರಿ ಮಾತನಾಡಿದ್ದೇವೆ. ಒಂದು ಸರ್ಕಾರವೇ ಸಂವಿಧಾನದ ಬೇರುಗಳನ್ನು ಅಲುಗಾಡಿಸಲು ನಿಂತರೆ ಆಡಳಿತ ವ್ಯವಸ್ಥೆ ಎಲ್ಲಿಗೆ ಹೋಗಿ ಮುಟ್ಟುತ್ತದೆ? ಇಂತಹ ಅನೇಕ ಪ್ರಶ್ನೆಗಳು ನಮ್ಮಲ್ಲಿ ಎದ್ದಿವೆ ಎಂದು ಶಿವಮೊಗ್ಗ ನಗರ ಶಾಸಕ ಎಸ್ಎನ್ ಚನ್ನಬಸಪ್ಪ ಸದನದಲ್ಲಿ ತಿಳಿಸಿದರು. ಅಧಿವೇಶನದಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯತೆ ಹಾಗೂ ನಡೆ ಬಗ್ಗೆ ಪ್ರಸ್ತಾಪಿಸಿ ಮಾತನಾಡಿದ ಚನ್ನಬಸಪ್ಪ, ರಾಜ್ಯಪಾಲರಿಂದ ಸಂವಿಧಾನ ವಿರೋಧಿ ನುಡಿಗಳನ್ನು ಮಾತಿನ ರೂಪದಲ್ಲಿ ತರಬೇಕೆಂಬ ಒತ್ತಾಯಪೂರ್ವಕವಾದ ಪ್ರಯತ್ನದ ಮಾನಸಿಕತೆ ಇರುವುದು ಅಕ್ಷಮ್ಯ ಅಪರಾಧ. ರಾಜ್ಯಪಾಲರನ್ನು ದುರುಪಯೋಗಪಡಿಸಿಕೊಳ್ಳುವ ವ್ಯವಸ್ಥೆ ನಡೆದರೆ ರಾಜ್ಯದ ಜನ ಕ್ಷಮಿಸಲ್ಲ. ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡಲಾಗುತ್ತಿದೆ. ಪಂಚ ಗ್ಯಾರಂಟಿಗಳನ್ನು ವರ್ಣನೆ ಮಾಡಲು ವಿಶೇಷ ಅಧಿವೇಶನ ಕರೆಯಲಾಗಿದೆ ಎಂದು ಶಾಸಕ ಚನ್ನಬಸಪ್ಪ ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದರು. ಮಾನ್ಯ ಅಧ್ಯಕ್ಷರೇ, ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಮಾನ್ಯ ಅಶೋಕ್ ಅವರಿಗೆ, ವಿರೋಧ ಪಕ್ಷದ ನಾಯಕರು ಅವರಿಗೂ ಕೂಡ ಕೃತಜ್ಞತೆಗಳು ಸಮರ್ಪಣೆ ಮಾಡುತ್ತೇನೆ. ಸಣ್ಣ ಬ್ರೇಕ್ ಮುಗಿಸಿ ಶಾಸಕ ಚನ್ನಬಸಪ್ಪ ಏನ್ ಹೇಳಿದ್ರು ಕೇಳೋಣ ಬನ್ನಿ. Looking for a little joy in every bite? Dairy Fresh Ice Creams brings you 50+ natural flavors with no added colors and the real taste of fresh fruits. Made with goodness from the Malenadu region. Dairy Fresh Ice Creams, a little joy for all. ಬಹಳ ನಿರೀಕ್ಷೆ ಇಟ್ಟುಕೊಂಡು ಅಧಿವೇಶನಕ್ಕೆ ಬಂದ್ವಿ. ಅಧಿವೇಶನದಿಂದ ಸಾಕಷ್ಟು ಸಂಗತಿಗಳ ಬಗ್ಗೆ ನಮಗೆ ಮಾಹಿತಿಗಳು ಲಭ್ಯ ಆಗತ್ತೆ. ರಾಜ್ಯದ ಜನತೆ ಪರವಾಗಿ ಒಂದಷ್ಟು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಅನ್ಕೊಂಡಿದ್ವಿ. ಆದ್ರೆ ರಾಜ್ಯಪಾಲರ ಭಾಷಣ ಮಾಡುವಂತ ಸಂದರ್ಭ, ಬೇರೆ ಬೇರೆ ಸಂಗತಿಗಳು ಎಲ್ಲವುದನ್ನು ಗಮನದಲ್ಲಿ ಯೋಚನೆ ಮಾಡಿದಾಗ ನಾವು ಎಲ್ಲಿದ್ದೀವಿ ಅನ್ಸಲಿಕ್ಕೆ ಪ್ರಾರಂಭ ಆಯ್ತು. ಸಂವಿಧಾನದ ಬಗ್ಗೆ ನಾವು ಬಹಳಷ್ಟು ವರ್ಷಗಳಿಂದ ಚರ್ಚೆಗಳನ್ನ ಮಾಡ್ತಾ ಇದ್ದೇವೆ. ಆದ್ರೆ ಸಂವಿಧಾನದ ಎಲ್ಲೋ ಒಂದು ಕಡೆಗೆ ಅದರ ಬೇರುಗಳನ್ನು ಅಲ್ಲಾಡಿಸುವಂತ ಒಂದು ಪ್ರಕ್ರಿಯೆ ಒಂದು ಸರ್ಕಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾ ಅಂತ ಹೇಳಿ ನಮಗೆ ಅನಿಸ್ಲಿಕ್ಕೆ ಪ್ರಾರಂಭ ಆಯ್ತು. ಸರ್ಕಾರನೇ ಸಂವಿಧಾನದ ಬೇರುಗಳನ್ನು ಅಲ್ಲಾಡಿಸುವಂತ ಪ್ರಕ್ರಿಯೆಗೆ ಹೋಗ್ಬಿಟ್ರೆ ಹಾಗಾದ್ರೆ ಆಡಳಿತದ ವ್ಯವಸ್ಥೆ ಎಲ್ಲಿಗೆ ಹೋಗಿ ನಿಲ್ಬಹುದು ಅಂತ ಅನಿಸ್ಲಿಕ್ಕೆ ಪ್ರಾರಂಭ ಆಯ್ತು. ಅನೇಕ ಪ್ರಶ್ನೆಗಳು ನಮ್ಮ ಒಳಗಡೆ ಹೇಳಲಿಕ್ಕೆ ಪ್ರಾರಂಭ ಆಯ್ತು. ಮಾನ್ಯ ಅಧ್ಯಕ್ಷರೇ, ಸರ್ಕಾರದ ಅನೇಕ ವೈಫಲ್ಯಗಳ ಬಗ್ಗೆ ಸಾಕಷ್ಟು ಸಂಗತಿಗಳನ್ನು ತುಂಬಾ ಜನ ಹೇಳಿದ್ದಾರೆ. ನಾನು ಕೆಲವು ಸಂಗತಿಗಳು ಮಾತ್ರ ಸ್ಪರ್ಶ ಮಾಡಬೇಕು ಅಂತ ಅನಿಸುತ್ತೆ ನನಗೆ. ಆದ್ರೆ ಮೂಲಭೂತವಾಗಿ ಅನಿಸ್ತಾ ಇರುವಂತದ್ದು, ರಾಜ್ಯಪಾಲರಿಂದ ಸಂವಿಧಾನದ ವಿರೋಧಿ ನಡೆಯನ್ನ ಮಾತುಗಳ ರೂಪದಲ್ಲಿ ಬರಬೇಕು ಅಂತ ಹೇಳಿ ಒತ್ತಾಯ ಮಾಡುವಂತ ಒಂದು ಮಾನಸಿಕತೆ ಇದೆಯಲ್ಲ, ಇದು ಅತ್ಯಂತ ಅಕ್ಷಮ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಆಗಬಾರದು. ಯಾವುದೇ ರಾಜ್ಯದ ಸರ್ಕಾರದ, ಯಾವುದೇ ನೇತೃತ್ವದ ಸರ್ಕಾರಗಳು ಇರಬಹುದು, ಈ ಕೆಲಸ, ಈ ಕೃತ್ಯಗಳನ್ನ ಯಾರು ಮಾಡಿಕೊಡುದು. ಒಂದು ಮಾತನ್ನು ಉಲ್ಲೇಖ ಮಾಡಿದ್ರು ನಾನು ಮಾತಾಡುವಂತ ಸಂದರ್ಭದಲ್ಲಿ, ಅನೇಕರು ಮಾತಾಡಬೇಕಾದ್ರೆ ಕೆಲವು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಇರುವಂತ ಪದ ಪ್ರಯೋಗಗಳನ್ನು ನೋಡಿದ್ರೆ ಆತಂಕಕಾರಿ ಬೆಳವಣಿಗೆಗಳು ಏನು ಅಂತ ನಮಗೆ ಗೊತ್ತಾಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಭಯೋತ್ಪಾದಕತೆಗಳು ಈ ರಾಜ್ಯದೊಳಗಡೆ ಬೇರೆ ಬೇರೆ ಸಂಗತಿಗಳ ಸಂದರ್ಭಗಳು ನಡೆದಂತ ಸಂದರ್ಭದಲ್ಲಿ ಈ ರಾಜ್ಯ ಸರ್ಕಾರದ ನಡೆ ಬೇರೆನೆ. ಆದ್ರೆ ಕೇಂದ್ರ ಸರ್ಕಾರದ ಒಂದು ಕಾನೂನು ಬಂದಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ನಡೆ ಹೇಗಿರ್ಬೇಕಿತ್ತು? ನಾವು ವಿಧಾನಸಭೆ ಒಳಗಡೆ ಕೂಡ ಅನೇಕ ಕಾನೂನುಗಳನ್ನ ನಾವು ಮಾಡಿದ್ದೇವೆ. ಚರ್ಚೆ ಆಗುವಂತ ಸಂದರ್ಭದಲ್ಲಿ ಪರ ವಿರೋಧಗಳು ನಡೆದಿದೆ. ತಾವು ಮಂಡಿಸಿದ ನಂತರ, ನೀವು ವೋಟಿಂಗ್ ಹಾಕಿದ ನಂತರ ಸಭಾಧ್ಯಕ್ಷರು ಅಲ್ಲಿ ಯಾರು ಕೂಡ ನಾವು ವಿರೋಧ ಇದೆ ಅಂತ ಹೇಳಿ ನಾವೆಲ್ಲೂ ಕೂಡ ಕೈ ಎತ್ತಲಿಲ್ಲ, ಧ್ವನಿ ಮೂಲಕ ನಾವು ಹೇಳಲೇ ಇಲ್ಲ. ಪಾಸ್ ಆಗಿ ಹೊರಟೋಯ್ತು, ಕಾನೂನುಗಳಾಗಿ ಇವತ್ತು ಹೊರಗಡೆಗೆ ಬಂದಿದೆ. ಸೊ ಅದನ್ನ ಹೊರಗಡೆನೂ ಕೂಡ ಜನ ಯಾರು ಅದನ್ನು ವಿರೋಧ ಮಾಡ್ತಾ ಇಲ್ಲ ಇವತ್ತಿನ ದಿನ. ಹೀಗೆ ಒಂದು ವ್ಯವಸ್ಥೆ ಸರಿಯಾದಂತ ರೀತಿಯಲ್ಲಿ ಹೋಗುವಂತ ಸಂದರ್ಭದೊಳಗಡೆ ಕೇಂದ್ರ ಸರ್ಕಾರ ಮಾಡಿದಂತ ಒಂದು ಕಾಯ್ದೆಯನ್ನ ರಾಷ್ಟ್ರಪತಿಗಳು ಹಾಕಿರುವಂತ ಅಂಕಿತ ಹಾಕಿದ ಮೇಲೂ ಕೂಡ
ನಾವು ಅದನ್ನು ವಿರೋಧ ಮಾಡುವಂತ ಮಾನಸಿಕತೆ ಸರ್ಕಾರದ ಮೂಲಕ ಮಾಡ್ತೀವಿ ಅಂತ ಹೇಳಿದ್ರೆ ಇದು ಎಷ್ಟು ಸರಿ ಅಂತೇಳಿ ನಾನು ಇವತ್ತು ಕೇಳಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮಗೆ ಕಾನೂನು ಸೆಕ್ಷನ್ಗಳು 1000 ಹೇಳ್ಬೋದು, ಆದ್ರೆ ಅದಕ್ಕೆ ಪೂರಕವಾಗಿ ಸರ್ಕಾರ ನಡೀತಾ ಇದೆ ಅಂತೇಳಿ ಯೋಚನೆ ಮಾಡುವಂಥದ್ದು ಬಹಳ ಅಗತ್ಯ ಇದೆ ಅಂತ ಮಾನ್ಯ ಅಧ್ಯಕ್ಷರೇ. ಹಾಗಾಗಿ ರಾಜ್ಯಪಾಲರನ್ನ ದುರುಪಯೋಗ ಪಡಿಸ್ಕೊಳ್ಳುವಂತ ಒಂದು ವ್ಯವಸ್ಥೆ ಏನಾದ್ರು ನಡೆದ್ರೆ ಈ ರಾಜ್ಯದ ಜನ ಕ್ಷಮಿಸೋದಿಲ್ಲ ಅಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮಾನ್ಯ ಅಧ್ಯಕ್ಷರೇ, ರಾಜ್ಯ ಸರ್ಕಾರದ ವೈಫಲ್ಯವನ್ನು ಮುಚ್ಕೊಳ್ಳುವಂತ ಒಂದು ಕಾರಣಕ್ಕೋಸ್ಕರನೇ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ರಾಜ್ಯದ ಕೇವಲ ಪಂಚ ಗ್ಯಾರಂಟಿಗಳ ಯೋಜನೆಗಳನ್ನ ವರ್ಣನೆ ಮಾಡಲಿಕ್ಕೋಸ್ಕರ ಇವತ್ತಿನ ಒಂದು ವಿಶೇಷವಾದಂತಹ ಅಧಿವೇಶನ. ಯಾಕೆಂದ್ರೆ ಅದರೊಳಗೆ ರಾಜ್ಯಪಾಲ ಅದ್ರ ಬಗ್ಗೆ ಬಹಳ ಉಲ್ಲೇಖ ಮಾಡಿರುವಂತ ಸಂಗತಿ ಬಿಟ್ರೆ 15 ಸಂಗತಿಗಳು ಅಲ್ಲ, 13 ಸಂಗತಿಗಳು ಕೇಂದ್ರದ ಯೋಜನೆಗಳ ಬಗ್ಗೆ, ಕೇಂದ್ರದ ಕಾನೂನು ಬಗ್ಗೆ ಇರುವಂತದ್ದು. ರಾಜ್ಯದ ಕಾನೂನು, ಗೃಹ, ನೀರಾವರಿ, ಆರೋಗ್ಯ, ಶಿಕ್ಷಣ ಎಲ್ಲ ಕ್ಷೇತ್ರಗಳ ವೈಫಲ್ಯ ಹೊಂದಿರುವಂತ ಸರ್ಕಾರ ಇದು. ಯಾಕಂದ್ರೆ ಹಿಂದೆ ಮಾತಾಡುವಂತ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದೇನೆ, ನಾನು ಮತ್ತೊಮ್ಮೆ ಉಲ್ಲೇಖ ಮಾಡುವಂತ ಅಗತ್ಯ ಇದೆ ಅಂತ ನನಗೆ ಅನ್ಸೋದಿಲ್ಲ. ನನಗೆ ಕಾನೂನು ಸುವ್ಯವಸ್ಥೆಗಳು ಹೇಗೆ ಹದಗೆಟ್ಟಿದೆ ಅನ್ನೋದನ್ನ ಮತ್ತೊಮ್ಮೆ ಹೇಳುವಂತ ಅಗತ್ಯ ಇದೆ ಅಂತ ನನಗೆ ಅನಿಸ್ತಾ ಇಲ್ಲ. ಯಾಕೆಂದ್ರೆ ಅವತ್ತು ಹೇಳಿದ ಮೇಲೆ ಮತ್ತೆ ಅದು ನಡೆದಿಲ್ಲ ಅಂತೇಳಿ ಆಗಿದ್ರೆ ಮತ್ತೆ ನಾನು ಹೇಳಬೇಕು ಅಂತ ಅನ್ಸುತ್ತೆ ನಮಗೆ. ಆದ್ರೆ ಅವತ್ತು ಮಾತಾಡಿದಂತ ಸಂದರ್ಭದಲ್ಲಿ ಏನಿತ್ತು ಅದೇ ಸಂಗತಿಗಳು ಈಗ ಮತ್ತೊಮ್ಮೆ ನಡೆಯುತ್ತೆ ಇಲ್ಲದಾದ್ರೆ ಈ ಅಧಿವೇಶನ ನಡೆದಾಗ ಮತ್ತೆ ಅದನ್ನ ಉಲ್ಲೇಖ ಮಾಡಬೇಕು ಅಂತ ಹೇಳಿದಾದ್ರೆ ಈ ಸರ್ಕಾರ ಇದೆಯಾ?